ಹೆಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಕನ್ನಡ ಕ್ವಿಜ್ ಗುರು. ಇಂದಿನ ಮೊದಲ ಪ್ರಶ್ನೆ, ಯಾವುದು ಪುರುಷರ ದೇಹದಲ್ಲಿ ಟೆಸ್ಟೋಸ್ಟೆರಾನ್ ಮಟ್ಟವನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ? ನಿಮ್ಮ ಆಪ್ಷನ್ಸ್: ಗ್ರೀನ್ ಟೀ, ಬಿಯರ್, ಲವಂಗದ ಎಣ್ಣೆ, ಕಿವಿ ಹಣ್ಣು. ಸರಿಯಾದ ಉತ್ತರ ಲವಂಗದ ಎಣ್ಣೆ. ಪುರುಷರ ದೇಹದಲ್ಲಿ ಟೆಸ್ಟೋಸ್ಟೆರಾನ್ ಮಟ್ಟವನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ. ಇದು ಕಾಮಾಸಕ್ತಿಯನ್ನು ಹೆಚ್ಚಿಸುವುದರ ಜೊತೆಗೆ ವೀರ್ಯಾಣು ಸಂಖ್ಯೆಯನ್ನು ಸಹ ಹೆಚ್ಚಿಸುತ್ತದೆ ಮತ್ತು ವೀರ್ಯ ಚಲನಶೀಲತೆಯನ್ನು ಸಹ ಸುಧಾರಿಸುತ್ತದೆ. ನಿಮ್ಮ ಎರಡನೇ ಪ್ರಶ್ನೆ, ಮೂತ್ರದ ಬಣ್ಣ ಕೆಂಪು ಅಥವಾ ನುಸು ಗುಲಾಬಿ ಬಣ್ಣಕ್ಕೆ ತಿರುಗಿದ್ದಲ್ಲಿ ಇದು ಏನನ್ನು ಸೂಚಿಸುತ್ತದೆ? ನಿಮ್ಮ ಆಪ್ಷನ್ಸ್: ಮೂತ್ರದಲ್ಲಿ ರಕ್ತ, ಕಿಡ್ನಿ ವೈಫಲ್ಯ, ಸಕ್ಕರೆ ಕಾಯಿಲೆ, ಜಾಂಡೀಸ್. ಸರಿಯಾದ ಉತ್ತರ ಎ, ಮೂತ್ರದಲ್ಲಿ ರಕ್ತ. ಮೂತ್ರದ ಬಣ್ಣ ಬದಲಾವಣೆ ನೀರಿನ ಕೊರತೆ, ಸೋಂಕು ಅಥವಾ ಮೂತ್ರನಾಳದ ಸಮಸ್ಯೆಗಳನ್ನು ಸೂಚಿಸುತ್ತದೆ. ಮೂತ್ರದಲ್ಲಿ ರಕ್ತ, ಉರಿಮೂತ್ರ, ಕಿಡ್ನಿ ಸ್ಟೋನ್ ಅಥವಾ ಕ್ಯಾನ್ಸರ್ ಮುಂತಾದ ಕಾಯಿಲೆಗಳ ಲಕ್ಷಣವಾಗಿರಬಹುದು. ನಿಮ್ಮ ಮೂರನೇ ಪ್ರಶ್ನೆ, ಪಾದಗಳಿಗೆ ತುಪ್ಪ ಹಚ್ಚಿ ಮಸಾಜ್ ಮಾಡುವುದರಿಂದ ಆಗುವ ಪ್ರಯೋಜನವೇನು? ನಿಮ್ಮ ಆಪ್ಷನ್ಸ್: ರಕ್ತ ಪರಿಚಲನೆ, ಬೆರುಕು ನಿವಾರಣೆ, ಮೂಳೆಗಳ ಬಲ, ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಮೇಲಿನ ಎಲ್ಲವೂ. ತುಪ್ಪವನ್ನು ಪಾದಗಳಿಗೆ ಹಚ್ಚುವುದರಿಂದ ರಕ್ತ ಪರಿಚಲನೆ ಸುಧಾರಿಸುತ್ತದೆ, ಚರ್ಮದ ತೇವಾಂಶವನ್ನು ಉಳಿಸುತ್ತದೆ ಮತ್ತು ಬಿರುಕು ನಿವಾರಣೆ ಮಾಡುತ್ತದೆ. ನಿಮ್ಮ ನಾಲ್ಕನೇ ಪ್ರಶ್ನೆ, ಯಾವ ದ್ವೀಪಕ್ಕೆ ಭೇಟಿ ನೀಡುವುದನ್ನು ಭಾರತ ಸರ್ಕಾರವು ನಿಷೇಧಿಸಿದೆ? ನಿಮ್ಮ ಆಪ್ಷನ್ಸ್: ಆಮಿನ್, ಮಿನಿಕೋಯ್, ಪೋರ್ಟ್ ಬ್ಲೇರ್, ಸೆಂಟಿನೆಲ್. ಸರಿಯಾದ ಉತ್ತರ ಸೆಂಟಿನೆಲ್. ಉತ್ತರ ಸೆಂಟಿನಲ್ ದ್ವೀಪದಲ್ಲಿ ಬರುವ ಬಾಹ್ಯ ಜನರನ್ನು ಅಲ್ಲಿನ ಬುಡಕಟ್ಟ ಜನರು ಸ್ವೀಕರಿಸುವುದಿಲ್ಲ. ಇವರನ್ನು ರಕ್ಷಿಸಲು ಮತ್ತು ಸೋಂಕು ತಗಲದಂತೆ ತಡೆಯಲು ಸರ್ಕಾರ ಈ ದ್ವೀಪವನ್ನು ನಿಷೇಧ ಹೇರಿದೆ. ನಿಮ್ಮ ಐದನೇ ಪ್ರಶ್ನೆ, ಪುಟ್ಟ ಮಕ್ಕಳಿಗೆ ಮಸಾಜ್ ಮಾಡುವುದರಿಂದ ಏನಾಗುತ್ತದೆ? ನಿಮ್ಮ ಆಪ್ಷನ್ಸ್: ಹಾರ್ಮೋನ್ ಬಿಡುಗಡೆ, ತೂಕ ಹೆಚ್ಚಳ, ಹೆಚ್ಚು ಹಸಿವು, ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಹಾರ್ಮೋನ್ ಬಿಡುಗಡೆ. ಮಸಾಜ್ ಮಾಡುವುದರಿಂದ ಮಗುವಿನ ದೇಹದಲ್ಲಿ ಫೀಲ್ ಗುಡ್ ಹಾರ್ಮೋನ್ಗಳು ಬಿಡುಗಡೆ ಆಗುತ್ತವೆ. ಮಗು ಶಾಂತಗೊಳ್ಳುತ್ತದೆ, ದೇಹದ ಆರೋಗ್ಯ ಸಹ ಸುಧಾರಿಸುತ್ತದೆ. ನಿಮ್ಮ ಆರನೇ ಪ್ರಶ್ನೆ, ಯಾವ ಕಾರಣದಿಂದ ಕುತ್ತಿಗೆ ಮತ್ತು ಕೀಲುಗಳು ಕಪ್ಪಾಗುತ್ತವೆ? ನಿಮ್ಮ ಆಪ್ಷನ್ಸ್: ಬೊಜ್ಜು, ಅಸಮತೋಲನ ಆಹಾರ, ಅಸ್ವಚ್ಛತೆ, ನಿರ್ಜಲೀಕರಣ. ಸರಿಯಾದ ಉತ್ತರ ಎ ಮತ್ತು ಬಿ. ತೂಕ ಹೆಚ್ಚಳ, ಅಸಮತೋಲಿತ ಆಹಾರ ಮತ್ತು ಕೊಲೆಸ್ಟ್ರಾಲ್ ಪ್ರಮಾಣ ಹೆಚ್ಚಳದಿಂದ ಕುತ್ತಿಗೆ ಮತ್ತು ಕೀಲುಗಳು ಕಪ್ಪಾಗುತ್ತವೆ. ನಿಮ್ಮ ಏಳನೇ ಪ್ರಶ್ನೆ, ಯಾವ ಸಮಯದಲ್ಲಿ ಕಾಫಿ ಕುಡಿಯುವುದರಿಂದ ಆರೋಗ್ಯಕರ? ಆಪ್ಷನ್ಸ್: ಖಾಲಿ ಹೊಟ್ಟೆಯಲ್ಲಿ, ಬೆಳಗ್ಗೆ, ಸಂಜೆ, ರಾತ್ರಿ. ಸರಿಯಾದ ಉತ್ತರ ಬೆಳಗ್ಗೆ. ಬೆಳಗ್ಗೆ ಉಪಹಾರ ಮತ್ತು ಮಧ್ಯಾಹ್ನದ ನಡುವೆ ಕಾಫಿ ಕುಡಿಯುವುದು ಉತ್ತಮ. ಇದು ಜಾಗೃತಿಯನ್ನು ಹೆಚ್ಚಿಸುತ್ತದೆ ಮತ್ತು ದೇಹದ ಶಕ್ತಿಯನ್ನು ಸಹ ಹೆಚ್ಚಿಸುತ್ತದೆ. ನಿಮ್ಮ ಎಂಟನೇ ಪ್ರಶ್ನೆ, ಯಾವ ಬ್ಲಡ್ ಗ್ರೂಪ್ ಜನರಿಗೆ ಸಕ್ಕರೆ ಕಾಯಿಲೆ ಬೇಗ ಬರುತ್ತದೆ? ನಿಮ್ಮ ಆಪ್ಷನ್ಸ್: ಓ ಗ್ರೂಪ್, ಬಿ ಗ್ರೂಪ್, ಎ ಗ್ರೂಪ್, ಎ ಬಿ ಗ್ರೂಪ್. ನಿಮ್ಮ ಸರಿಯಾದ ಉತ್ತರ ಎ ಮತ್ತು ಬಿ. ಓ ಮತ್ತು ಬಿ ರಕ್ತನಾಳದ ಗುಂಪಿನ ಜನರಲ್ಲಿ ಮಧುಮೇಹ ಅಪಾಯ ಹೆಚ್ಚಿರುತ್ತದೆ. ಈ ಕಾಯಿಲೆಗೆ ಆಹಾರ ಪದ್ಧತಿ, ಜೆನೆಟಿಕ್ಸ್ ಮತ್ತು ವೈರಲ್ ಸೋಂಕುಗಳು ಸಹ ಕಾರಣವಾಗುತ್ತದೆ. ನಿಮ್ಮ ಒಂಬತ್ತನೇ ಪ್ರಶ್ನೆ, ಯಾವ ದೇವಾಲಯವನ್ನು ಹುಲ್ಲು ಹಾಸಿನ ಆಧಾರದ ಮೇಲೆ ನಕ್ಷತ್ರಾಕಾರದ ರಚನೆಯಲ್ಲಿ ನಿರ್ಮಿಸಲಾಗಿದೆ? ನಿಮ್ಮ ಆಪ್ಷನ್ಸ್: ಕಳಸೇಶ್ವರ, ಹೊಯ್ಸಳೇಶ್ವರ, ಬಾದಾಮಿ, ವಿರೂಪಾಕ್ಷ.
ಸರಿಯಾದ ಉತ್ತರ ಹೊಯ್ಸಳೇಶ್ವರ. ಹೊಯ್ಸಳೇಶ್ವರ ದೇವಾಲಯವು ನಕ್ಷತ್ರಾಕಾರದ ರಚನೆಯಲ್ಲಿ ನಿರ್ಮಾಣಗೊಂಡಿದೆ. ಇದು ಹೊಯ್ಸಳರ ಶಿಲ್ಪಕಲೆಯ ಅತ್ಯುತ್ತಮ ಉದಾಹರಣೆಯಾಗಿದ್ದು ಶಿವನಿಗೆ ಸಮರ್ಪಿತವಾಗಿದೆ. ಸ್ನೇಹಿತರೆ, ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಕೊಟ್ಟಿದ್ದೀರಿ ಅಂತ ಕಮೆಂಟ್ ಮೂಲಕ ನಮಗೆ ತಿಳಿಸಿ.